ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದಿನದ ಪಂಚಾಂಗದ ವಿಶೇಷತೆ ಹಾಗೆ ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ಇಂದು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳೇ, ಇಂದಿನ ಪಂಚಾಂಗದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ಖಂಡಿತ. ಆಶ್ವೇಜ ಮಾಸದಲ್ಲಿದ್ದೀವಿ. ಇನ್ನು ಕೃಷ್ಣ ಪಕ್ಷ ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಪಕ್ಷ ತಿಥಿ ಬಂದ್ಬಿಟ್ಟು ದಶಮಿ ಮಂಗಳವಾರ, ಪಕ್ಷ ಬಂದ್ಬಿಟ್ಟು ಕೃಷ್ಣ ಪಕ್ಷದಲ್ಲಿದ್ದೀವಿ, ದಶಮಿ ತಿಥಿಯಲ್ಲಿದ್ದೀವಿ. ಎಂಟೈರ್ ನೈಟ್ ಅಂತ ಹಾಕಿದ್ದೀವಿ, ಅಹೋರಾತ್ರಿ ಅಂತ ಕರಿತೀವಿ. ಅಂದರೆ ಬೆಳಗಿನ ಜಾವ ಬೆಳಕಾರ್ಧ ಆದ ನಂತರವೂ ಕೂಡ ಇರ್ತಕ್ಕಂಥದ್ದು ಅಂತ ಹೇಳಿ ದಶಮಿ ಅಂತ ಹೇಳ್ತೀವಿ. ವಿಶೇಷವಾಗಿರ್ತಕ್ಕಂಥ ಒಂದು ಕರ್ಣ ಎರಡು ಬರ್ತಕ್ಕಂಥದ್ದು, ವನಜ ಕರ್ಣ ಅಂತ ಬರುತ್ತೆ. ಅದಾದ ನಂತರ ನಾಳೆ ಪೂರ್ತಿ ಇರತಕ್ಕಂಥದ್ದು ಇನ್ನೊಂದು ಕರ್ಣ ನಾಳೆಗೆ ಆ್ಯಡ್ ಆಗಿ ಅದರಲ್ಲಿ ವಿಷ್ಟಿಕರಣ ಅಂತ ಆ್ಯಡ್ ಆಗುತ್ತೆ ಜನರಲ್ ಆಗಿ. ಹಾಗೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಮಘಾ ನಕ್ಷತ್ರ, ಸಿಂಹರಾಶಿಯ ಒಂದು ಸ್ಥಾನದಲ್ಲಿ ಬರುತ್ತೆ. ಹಾಗೆ ಇವತ್ತಿನ ಯೋಗ ಬ್ರಹ್ಮಯೋಗ ಅಂತ ಕರೀತಾರೆ. ಇಷ್ಟು ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಪಂಚಾಂಗ. ಹಾಗೆ ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅದರ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. 2021 ಡಿಸೆಂಬರ್ ಇಂದ ಇಲ್ಲಿವರೆಗೆ ನಾನು ಪರಾಶರ, ನಕ್ಷತ್ರ ನಾಡಿ, PGD ಹಾಗೂ ಈಗ ಡಾಕ್ಟರೇಟ್ ಅನ್ನು ಮುಗಿಸಿರುತ್ತೇನೆ. ನನ್ನ ಈ ಎಲ್ಲ ಇದಕ್ಕೆ ದಿನೇಶ್ ಗುರೂಜಿ ಅವರಿಗೆ ಅನಂತ ಕೋಟಿ ವಂದನೆಗಳು. 5,000 ಪೇಜ್ ನೋಟ್ಸ್ ಬಂದಿದೆ. ನಾನು 700 ಪೇಜಸ್ ಥೀಸಿಸ್ ಬರೆದಿದ್ದೀನಿ. 15,000 ಜನ ನಾವು ವಿದ್ಯಾರ್ಥಿಗಳು ನಕ್ಷತ್ರ ನಾಡಿ ಕಲ್ತಿದ್ದೇವೆ. 8,000 ಜನ ಪರಾಶರ ಕಲ್ತಿದ್ದಾರೆ. 3,000 ಜನ ಡಾಕ್ಟರೇಟ್. ಇಷ್ಟು ದೊಡ್ಡ ಫ್ಯಾಮಿಲಿ ನಮ್ಮದು. MSME ಸರ್ಟಿಫಿಕೇಟ್ ಹಾಗೂ ISO ಇಂದ ಪಡೆದಂಥ ಇಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ನಾವು ಎಲ್ಲವನ್ನು ಕಲಿತು ನಮ್ಮ ದಿನೇಶ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಈ ಎಲ್ಲವನ್ನು ನಾವು ಮಾಡಿರುತ್ತೇನೆ. ನಾನು ಬರೆದಿರುವಂಥ ಥೀಸಿಸು, ಹಿಪ್ನಾಸಿಸ್ಸು ಮತ್ತು ಪಾಸ್ಟ್ ಲೈಫ್ ಥೆರಪಿ ಹಾಗೂ ಬೇರೆ ಬೇರೆ ಫೀಲ್ಡ್ಗಳಿಂದ ಅಸ್ಟ್ರಾಲಜಿಗೆ ನಾನು ಕೋರಿಲೇಟ್ ಮಾಡಿ ಎಲ್ಲವನ್ನು ಶುರು ಮಾಡಿ ಹಿಪ್ನೋಥೆರಪಿ ಮತ್ತು ಅಸ್ಟ್ರಾಲಜಿ ಎರಡನ್ನೂ ಮಾಡಿ ನಾನು ಥೀಸಿಸನ್ನು ಸಬ್ಮಿಟ್ ಮಾಡಿರುತ್ತೇನೆ. ನಕ್ಷತ್ರಗಳ ಬಗ್ಗೆ 9 ಗ್ರಹ, 27 ನಕ್ಷತ್ರ ಹಾಗೂ 12 ರಾಶಿ ಇವಿಷ್ಟರಲ್ಲೇ ನಾವು ಎಲ್ಲವನ್ನು ಕಲಿತು 4,000 ಪೇಜಸ್ಸು ನೋಟ್ಸು, 700 ಇದು ಹಾಗೂ 50 ಪುಸ್ತಕಗಳನ್ನು ನಾನು ಕೊಂಡು ಎಲ್ಲ ಇದರಲ್ಲೂ ಅಸ್ಟ್ರಾಲಜಿ ಬಗ್ಗೆ ಒಂದು ದೊಡ್ಡ ಅಧ್ಯಯನ ಮಾಡಿ ಇದು ಮಾಡಿರುತ್ತೇನೆ. ಇದು ನಮ್ಮ ದಿನೇಶ್ ಗುರೂಜಿಯವರ ಒಂದು ಕೊಡುಗೆ, ಅವರ ಬ್ಲೆಸ್ಸಿಂಗ್ಸ್. 1, 4, 12 ಈ 3 ಮನೆಗಳನ್ನು ನಾನು ಅಧ್ಯಯನ ಮಾಡಿರುತ್ತೇನೆ. ಸಬ್ ಕಾನ್ಷಿಯಸ್ ಮೈಂಡ್, ಬಾಡಿ ಹಾಗೂ ಮೋಕ್ಷ ಕೊಟ್ಟು 12ನೇದು ಇಷ್ಟನ್ನು ಮಾಡಿ ಅಸ್ಟ್ರಾಲಜಿಗೆ ಅದನ್ನು ಬಾಡಿಗೆ ಅದಕ್ಕೆ ನಾನು ಕೊರಿಲೇಟ್ ಮಾಡಿರುತ್ತೇನೆ. ನನ್ನ ಕೋಟಿ ವಂದನೆಗಳು ದಿನೇಶ್ ಗುರೂಜಿಯವರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಇದೇ ತಿಂಗಳು 23ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ಕೇವಲ 15 ದಿನದಲ್ಲಿ ನಿಮ್ಮ ಫ್ಯಾಮಿಲಿ ಸಮೇತರಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದು. ಆದಷ್ಟು ಬೇಗ ನೀವು ಕೂಡ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ ನಮ್ಮ ಮೊದಲಿನ ಕಾಲರ್ ರೆಡಿ ಇದ್ದಾರೆ. ಕುಂದಾಪುರದಿಂದ ರಶ್ಮಿ ಅವರು. ನಮಸ್ಕಾರ ರಶ್ಮಿ ಅವರೇ. ನಮಸ್ತೆ ಮ್ಯಾಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹೇಳ್ತೇನೆ ಮ್ಯಾಮ್. ಹಾ ಹೇಳಿ. 16 ಜುಲೈ 1996. ಓಕೆ. ಹುಟ್ಟಿದ ಸಮಯ 3:40 ಸಂಜೆ. 3:40 ಸಂಜೆ ಅಲ್ವಾ? ಹುಟ್ಟಿದ ಸ್ಥಳ ಯಾವುದು? ಕುಂದಾಪುರ. ಏನ್ ಸಮಸ್ಯೆ ಇತ್ತು, ಏನ್ ಪ್ರಶ್ನೆ ಇತ್ತು? ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಮ್ಯಾಮ್. ಮದ್ವೆ ಬಗ್ಗೆ? ಹೌದು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಿರಾ, ಪುಷ್ಯ ನಕ್ಷತ್ರ 2ನೇ ಪಾದ. ಹೌದು. ಸದ್ಯಕ್ಕೆ ಇವಾಗ ನಿಮಗೆ ನಡೀತಾ ಇರತಕ್ಕಂಥ ದಶಾ ಬುಧ ದಶೆ ನಡೀತಾ ಇದೆ. 2025 ಮುಗಿಯುತ್ತೆ.
ವೈವಾಹಿಕ ಜೀವನದಲ್ಲಿ ಈಗ ಬುಧ ದಶ ಅಂತ ನಾವು ತಗೊಂಡಾಗ ಬುಧ ನಂತರ ಬರ್ತಕ್ಕಂಥದ್ದು ಕೇತು ದಶ. ಕೇತುನಲ್ಲಿ 8ನೇ ಮನೆ ಇದ್ದಾಗ ಸ್ವಲ್ಪ ಅಬ್ಸ್ಟಕಲ್ಸ್ ಇದ್ದೇ ಇರುತ್ತೆ. ಮದುವೆ ಆದ ನಂತರವೂ ಕೂಡ ಅಬ್ಸ್ಟಕಲ್ಸ್ ಇರುತ್ತೆ. ಮೊದಲು ನೀವು ಹವಳವನ್ನ ಬಲಗೈ ಉಂಗುರದ ಬೆರಳಿಗೆ ಧರಿಸಬೇಕಾಗತ್ತೆ. ಅದರ ಜೊತೆಗೆ 8ನೇ ಮನೆ ಮತ್ತೆ 11ನೇ ಮನೆ ಆಗಿರ್ತಕ್ಕಂಥ ಬುಧನ ಒಂದು ಅಂಶದಲ್ಲಿ ಹೆಸರು ಕಾಳನ್ನ ಪ್ರತಿ ಬುಧವಾರ ದಾನವನ್ನ ಮಾಡಿ, ಶನಿಯ ಭುಕ್ತಿ ಮುಗಿದ ನಂತರ ಮುಂದೆ ಬುಧನ ಭುಕ್ತಿ ಕೊನೆಯ ಒಂದು ಸಂಚಿಕೆಯಲ್ಲಿ ಇರ್ತಕ್ಕಂಥದ್ದು 25 ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. 1 ಇಯರ್ ಸ್ವಲ್ಪ ಕಾಯಬೇಕು ಅಂತ ತೋರಿಸ್ತಾ ಇದೆ. ಒಳ್ಳೆದಾಗ್ಲಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಕಾಲರ್ ಕರೆಯನ್ನ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಇಟ್ಕೊಂಡು ಮಾತಾಡಬೇಕಾಗತ್ತೆ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಿ. ಹಾಗೆ ನೀವು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ. ಓಕೆನಾ? ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಮೇಡಮ್, ನಮ್ಮ ನಾಗರಾಜ್ ಅಂತ. ನಮಸ್ಕಾರ. ನಾಗರಾಜ್ ಅವ್ರ ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನಾವು ಎಲೆಕ್ಟ್ರಿಸಿಟಿಯಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ಮ ಬಗ್ಗೆ ಕೇಳಬೇಕಾಯ್ತು, ಗುರುಜಿ ಅಂತ ಮಾತಾಡ್ಬೇಕಾಯ್ತು. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಇಲ್ಲ ಮೇಡಮ್, ನಮ್ದು ಡೈಜೆ ಹೇಳ್ತೀವಿ ನಾವು, ಪ್ರಶ್ನೆಶಾಸ್ತ್ರ. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ, 1 ರಿಂದ 249 ಒಳಗೆ. ಮೇಡಮ್, 169. 169. ಏನ್ ಸಮಸ್ಯೆ ಇತ್ತು, ಏನ್ ಪ್ರಶ್ನೆ ಇತ್ತು? ಮೇಡಮ್, ಏನಿಲ್ಲ, ಜಾಬ್ ಕೇಳಬೇಕಾಯ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಓಕೆ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಜಾಬ್ ಏನ್ ಕೇಳ್ಬೇಕಾಯ್ತು? ಜಾಬ್ ಅಲ್ಲಿ ಸರ್, ಜಾಬ್ದು ನಮ್ದು ಏನೋ ಚೇಂಜಸ್ ಇದೆಯಾ ಅಂತ ಕೇಳಬೇಕು. ಸ್ವಲ್ಪ ಕಿರಿಕ್ ಆಗ್ತಾ ಇದೆ ಸರ್ ಜಾಬ್ ಅಲ್ಲಿ, ಅದಕ್ಕೋಸ್ಕರ. ಜಾಬ್ ಅಲ್ಲಿ 6ನೇ ಮನೆ ಕೇತುವಿನ ಅಂಶದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ನೋಡೋಣ. ಕೇತುವಿನ ಕಾಂಬಿನೇಷನ್ 11-3 ಕಿರಿಕ್ ಆಗುತ್ತೆ, ಬಟ್ ಏನು ಕೆಲಸ ಏನು ಕಳ್ಕೊಳ್ಳುವಂತ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ತೋರಿಸ್ತಾ ಇಲ್ಲ ಸರ್? ಏನು ತೋರಿಸ್ತಾ ಇಲ್ಲ. ಸೈಲೆಂಟ್ ಆಗಿರ್ಬೇಕು. 3 ಅಂದ್ರೆ ಇಲ್ಲಿ ಮಾತಿನ ಚಕಮಕಿ ನಡೀತಾ ಇರುತ್ತೆ. ಮಾತಿಂದ ಸಮಸ್ಯೆ ಅಂತ ಬರ್ತಾ ಇದೆ. ಕೆಲಸಕ್ಕಿಂತ ಹೆಚ್ಚಾಗಿ ಮಾತು. ಏನೇ ನಿಮಗೆ ರೇಗಿಸಿದ್ರು, ಏನೇ ಮಾಡಿದ್ರು ಕೂಡ ಸಮಾಧಾನವಾಗಿ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ. ಎಳ್ಳೆಣ್ಣೆಯನ್ನು ದಾನ ಮಾಡಿ. ಹಾಗೆ ಗ್ರೀನ್ ಅವೆಂಚೂರಿನ್ ಅಂತ ಒಂದು ಬ್ರೇಸ್ಲೆಟ್ ಸಿಗುತ್ತೆ, ಅದನ್ನು ಧರಿಸ್ಕೊಳ್ಳಿ, ಉತ್ತಮವಾಗುತ್ತೆ. ಒಳ್ಳೇದಾಗಲಿ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಕ್ತು ಅಂತ ಭಾವಿಸ್ತಾ ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನಮಸ್ಕಾರ. ಹಲೋ. ನಮಸ್ಕಾರ. ನಿಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಳಗಾಂ. ಓಕೆ, ಸಂಧ್ಯಾ ಅವ್ರೆ, ಏನ್ ಪ್ರಶ್ನೆ ಇತ್ತು, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ನಾ ಹೇಳಿ. 11 ಹಾ 8 1965. 1965. ಹುಟ್ಟಿದ ಸಮಯ? ಮಧ್ಯಾಹ್ನ 2:20. ಪಕ್ಕನಾ? ಮಧ್ಯಾಹ್ನ 2:20. ಹೌದು. ಓಕೆ, ಹುಟ್ಟಿದ ಸಮಯ ಸ್ಥಳ ಯಾವುದು? ಉಡುಪಿ. ಉಡುಪಿ. ಓಕೆ, ಏನ್ ಪ್ರಶ್ನೆ ಇತ್ತು? ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ. ನೀವು ಆರೋಗ್ಯ ಸಮಸ್ಯೆ ಅಂತ ಹೇಳ್ಬಿಟ್ಟು ಇಷ್ಟು ನಿಧಾನವಾಗಿ ಮಾತಾಡಬಾರ್ದು, ಸ್ವಲ್ಪ ಜೋರಾಗಿ ಮಾತಾಡ್ಬೇಕಾಗತ್ತೆ. ಓಕೆನಾ? ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. 2013ರಿಂದ ಶನಿ ದಶೆ ನಡೀತಾ ಇದೆ. ಆರೋಗ್ಯ ವಿಚಾರದಲ್ಲಿ ಶನಿ ಹೇಗೆ ಬರ್ತಕ್ಕಂಥದ್ದು ಅಂತ ನೋಡೋಣ. 3ನೇ ಮನೆ, 7ನೇ ಮನೆ, 3ನೇ ಮನೆ. ಶನಿ ಸ್ವಲ್ಪ ವಾತವನ್ನು ಕೊಡ್ತಕ್ಕಂಥದ್ದು, ಕೀಲ್ ನೋವು, ಕಾಲು ನೋವು, ಸ್ವಲ್ಪ ಆರ್ಥರೈಟಿಸ್ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಇಲ್ಲಿ 4ನೇ ಮನೆ, 6ನೇ ಮನೆ, 8ನೇ ಮನೆ ಅಂತ ನಾವು ನೋಡ್ತೀವಿ. ಅದು ಹೆಚ್ಚಾಗಿ ಏನು ಬಂದಿಲ್ಲದೆ ಇರೋದ್ರಿಂದ ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಹೇಳ್ತೀವಿ. ಜಾತಕದಲ್ಲಿ ಕಾಂಬಿನೇಷನ್ ನಮಗೆ ನೆಗೆಟಿವ್ ಬಂದಿಲ್ಲ ಅಂತಂದಾಗ ಜನರಲ್ ಆಗಿ ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಕರಿತೀವಿ. ಇವರ ಎಕ್ಸಸೈಸ್ ಕೊರತೆನೋ, ಆಹಾರದ ಕೊರತೆನೋ ಅದೆಲ್ಲ ತೋರಿಸ್ತಾ ಇದೆ. ಆದ್ರೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ಯಾವ್ದಾದ್ರು ಒಂದು ಗ್ರಹ ಬಲವಾಗಿ ನೀವು ತಗೊಳ್ಬೇಕು ಅಂತಂದ್ರೆ 4 ಮುಖದ ರುದ್ರಾಕ್ಷಿ ಹಾಕಿ. ಸೊ ಹಾಗೆ 5 ಬಂದಿರತಕ್ಕಂಥ ಗುರುಗೆ ಬಲಗೈ ತೋರ್ ಬೆಳಗ್ಗೆ ಒಂದು ಗೋಲ್ಡನ್ ಟೊಪಾಯಸ್ ಅಂತ ಬರುತ್ತೆ, ಹಾಕೊಳ್ಳಿ. ಗುರುವಿನ ಮಂತ್ರ ಜಪ ಮಾಡ್ತಾ ಇರಿ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಸೇರ್ಪಡೆ ಮಾಡ್ಕೊಳ್ಳಿ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನಂಬರ್ಗೆ ಕರೆಯನ್ನ ಮಾಡಿ ಆದಷ್ಟು ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ನಮಸ್ಕಾರ. ನಮಸ್ಕಾರ. ಸುವರ್ಣ ಅವರೇ, ಹೇಗಿದ್ದೀರಾ?
ಚೆನ್ನಾಗಿದೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳು. ನಿಮ್ಮ ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಮಗ. ಹುಟ್ಟಿದ ಸಮಯ ಹಾಗೆ ಜನ್ಮ ದಿನಾಂಕ ಗೊತ್ತಿದ್ಯಾ? ಹಾ, ಗೊತ್ತಿದೆ. ಹೇಳಿ. 2000 ಇಸ್ವಿ ಹಾ, 4ನೇ ತಿಂಗಳು 1ನೇ ತಾರೀಕು. 4ನೇ ತಿಂಗಳು 1ನೇ ತಾರೀಕು ಅಲ್ವಾ? ಹುಟ್ಟಿದ ಸಮಯ 12 ಗಂಟೆ 9 ನಿಮಿಷ. 12 ಗಂಟೆ ಮಧ್ಯಾಹ್ನನ ಅಥವಾ ರಾತ್ರಿನ? ಮಧ್ಯಾಹ್ನ 12 ಗಂಟೆ 9 ನಿಮಿಷ. ಹುಟ್ಟಿದ ಸ್ಥಳ ಯಾವುದು? ಬಳ್ಳಾರಿ. ಏನ್ ಪ್ರಶ್ನೆ ಇತ್ತು? ನನ್ ಮಗ ಜಾಬ್ ಏನೋ ಬರ್ತದೆ. ಸ್ವಲ್ಪ ಜೋರಾಗಿ ಮಾತಾಡಿ. ನನ್ ಮಗನ್ ಜಾಬಿನ ಬಗ್ಗೆ ಕೇಳ್ಬೇಕಿತ್ತಾ? ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ. ಕುಂಭರಾಶಿ ಧನಿಷ್ಠ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ್ದಾರೆ. ಹೌದು. ಸೊ ಸದ್ಯಕ್ಕೆ ಇವಾಗ ಅವ್ರಿಗೆ ಗುರುದಶೆ ನಡೀತಾ ಇದೆ. ಜಾಬಿನ ವಿಚಾರದಲ್ಲಿ ಗುರುದಶದಲ್ಲಿ 9ನೇ ಮನೆ ಸ್ವಲ್ಪ ಬೇರೆ ಊರಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಉತ್ತಮವಾಗಿರುತ್ತೆ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಕರೆಕ್ಟಾಗಿ ಮಾತಾಡಿ. ಗವರ್ಮೆಂಟ್ ಜಾಬ್ ಸಿಗೋದು ಹೆಂಗಿದೆ? ಅದಕ್ಕೆ ಎಕ್ಸಾಮ್ ಬರೆಯಕ್ ರೆಡಿ ಆಗಿದೆ. ಸರಿ, ಸಿಗೋ ಚಾನ್ಸಸ್ ಇದೆ. ಆದ್ರೂ ಕೂಡ ಅವ್ರಿಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಸದ್ಯಕ್ಕೆ ಒಳ್ಳೇದಿದೆ. ಗವರ್ಮೆಂಟ್ ಜಾಬ್ ಬರೀಲಿ, ಯಾಕಂದ್ರೆ 10ನೇ ಮನೆ ತೋರಿಸ್ತಾ ಇದೆ ಸೂರ್ಯನಲ್ಲಿ. ದಶಾಭುಕ್ತಿಗಳು ಸಿಗುತ್ತೋ ಇಲ್ಲೋ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ದಶಾಭುಕ್ತಿ ಮೇಲೆ ನಿಂತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಪಬ್ಲಿಕ್ಗೆ ಬಹಳ ಕಷ್ಟ ನಾವು ತಿಳಿ ಹೇಳೋದು. ಪಬ್ಲಿಕ್ಕು ಏನಾಗ್ಬಿಟ್ಟಿದೆ ಈಗೆಲ್ಲ ಒಂಥರ ಜಂಕ್ ಅಂತ ನಾವು ಹೇಳ್ತೀವಲ್ಲ, ಆತರ ತಲೆಯಲ್ಲಿ ಜಂಕ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಜಾತಕದಲ್ಲಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ, ಇದೊಂದ್ 2 ನಿಮಿಷ ಮಾತಾಡ್ತೀನಿ ನಾನು. ಈ ಒಂದು ಜಾತಕ ವಿಚಾರದಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ಯಾರದೇ ಒಂದು ಜಾತಕ ನೋಡ್ಬೇಕು ಅಂತಂದ್ರೆ ಬರೆದಿಟ್ಟಿರಲ್ಲ ನಿಮ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ. 10,000 ವರ್ಷ ಹಿಂದೆ ಜಾತಕಗಳ ಸೃಷ್ಟಿಯಾಗಿದ್ದು. ಗೌರ್ಮೆಂಟ್ ಜಾಬ್ ಎಲ್ಲಿತ್ತು ಅವಾಗ? ವೀಕ್ಷಕರು ನೀವೆಲ್ಲ ಕೇಳ್ತಿರಲ್ಲ, ನಾವು ಒಂದೇ ಪ್ರಶ್ನೆ ನಿಮ್ಗೆ ಕೇಳೋದು, ಆ ಸಮಯದಲ್ಲಿ ಎಲ್ಲಿತ್ತು ಗೌರ್ಮೆಂಟ್ ಜಾಬ್ ಅಲ್ವಾ? ಇದು ಹುಚ್ಚರ ಸಂತೆ ಆಗುತ್ತೆ. ಅದಕ್ಕೆ ಜ್ಯೋತಿಷ್ಯ ನಂಬಲ್ಲ ಎಷ್ಟೋ ಜನ. ನೀವು ಗೌರ್ಮೆಂಟ್ ಜಾಬ್ಗಾರು ಹೋಗಿ, ಪ್ರೈವೇಟ್ ಜಾಬ್ಗಾರು ಹೋಗಿ, ಎಕ್ಸಾಮ್ ಬರೆದು ರಿಸಲ್ಟ್ ಬರೋ ಟೈಮಲ್ಲಿ ಇಲ್ಲಿ ತೋರಿಸುತ್ತೆ, ಸಿಗುತ್ತೋ ಇಲ್ವೋ ಅಂತ ತೋರಿಸುತ್ತೆ. ಅದು ಟೈಮಿಂಗ್ ಇಂಪಾರ್ಟೆಂಟ್. ಹಿಂದೂ ಸಮಾಜನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿದ್ದಕ್ಕೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಗಲ್ಲಿಗೊಬ್ರು ಮೋರಿಗೊಬ್ರು ಜ್ಯೋತಿಷ್ಯರು ಕೂತ್ಕೊಂಡವ್ರೆ. ಗಲ್ಲಿಗೊಬ್ರು ಮೋರಿಗೊಬ್ರು. ನಿಮ್ಮ ಸಮಸ್ಯೆಯನ್ನ ರಾಹು ಇದ್ದಾನೆ, ಅವನಿಗೆ ಪೂಜೆ ಮಾಡಿಸಿ ನಿಮ್ ಗೌರ್ಮೆಂಟ್ ಜಾಬ್ ಈಗ ಸಿಗುತ್ತೆ. ಇವನು ಹೇಳೋನು ಅವನು ಪೂಜೆ ಮಾಡಿಸ್ಕೊಂಡು ಅವನು ಗೌರ್ಮೆಂಟ್ ಜಾಬ್ಗೆ ಹೋಗೋದಲ್ಲ, ಹುಚ್ಚ ಅಲ್ವಾ ಅವನು? ಆತರ. ಅದಕ್ಕೆ ಹೇಳ್ತಾ ಇರೋದು ಸಾಮಾನ್ಯವಾಗಿ ಪಬ್ಲಿಕ್, ಯಾಕಂದ್ರೆ ಅವೇರ್ನೆಸ್ ಇಂಪಾರ್ಟೆಂಟ್ ಅಂತ ನನ್ನ ಸಜೆಷನ್. ಇದು ನನ್ನ ವೈಯಕ್ತಿಕ ಅವೇರ್ನೆಸ್ ಬಹಳ ಇಂಪಾರ್ಟೆಂಟು. ಇರೋಬ್ಬರೋ ಟಿವಿ ಪ್ರೋಗ್ರಾಮ್ ಎಲ್ಲರೂ ನೋಡ್ತಾರೆ, ಜ್ಯೋತಿಷ್ಯ ಎಲ್ಲ ನೋಡ್ತಾರೆ, ದೋಷ ಹೇಳ್ತಾರೆ, ಎಲ್ಲ ಹೇಳ್ತಾ ಇರ್ತಾರೆ. ಕರೆಕ್ಟಾಗಿ ಸಮಂಜಸವಾಗಿ ಸಮಯವನ್ನ ನಿಗದಿಪಡಿಸಿ ಆಗತ್ತೆ ಇಲ್ಲ ಅಂತ ಹೇಳಬೇಕು ಅಂತಂದ್ರೆ ಆ ಸಮಯ ನಮಗೂ ಬೇಕಾಗುತ್ತೆ. ಅಂದ್ರೆ ಈ ಗೌರ್ಮೆಂಟ್ ಕೆಲಸ ಸಿಗುತ್ತೋ ಇಲ್ವೋ ಅಂತ ಹೇಳಿದ್ರಿ, ಸಿಗಬಹುದು. ಯಾಕಂದ್ರೆ 10ನೇ ಮನೆ ಇದೆ, ಅಷ್ಟೇ ಚಾನ್ಸ್, ಗ್ಯಾರಂಟಿ ಹೇಳಕ್ಕಾಗಲ್ಲ. ಮತ್ತೆ ಏನಕ್ಕೆ ಜ್ಯೋತಿಷ್ಯ ಹೇಳಬೇಕು ಅಂತಂದ್ರೆ, ನೀವು ಟೈಮ್ ಹೇಳಬೇಕು. ಇಂಥ ಟೈಮಲ್ಲಿ ಎಕ್ಸಾಮ್ ಬರೀತಾನೆ, 2024 ಜುಲೈಯಲ್ಲಿ ಬಿಡುಗಡೆ ಮಾಡ್ತಾರೆ ಗೌರ್ಮೆಂಟ್ ಅವರು ರಿಸಲ್ಟ್. ಆ ಟೈಮಲ್ಲಿ ಆ ಕಾಂಬಿನೇಷನ್ 10ನೇ ಮನೆ 11ನೇ ಬಂದ್ರೆ ಅವ್ನಿಗೆ ಸಿಗುತ್ತೆ. ಈ ವಿಚಾರ ಗೊತ್ತಿಲ್ಲದೆ ಇರತಕ್ಕಂಥವ್ರು ಅದನ್ನೇ ಹೇಳೋದು, ನಾನು ಕಾಂಪೌಂಡರ್ ಹತ್ರ ಹೋಗಿ ಜ್ಯೋತಿಷ್ಯನ ಇದನ್ನ ಹಾಳು ಮಾಡ್ಕೊಂಡಿದೀವಿ, ಇದನ್ನ ಒಂದು ಸಂಸ್ಥೆ ಮಾಡಿ ಜ್ಯೋತಿಷ್ಯ ಹೇಳ್ಕೊಟ್ಟು ನೀವು ಕಲ್ತಾಗ ನೀವೇ ನೋಡ್ಕೋಬಹುದು. ನಾನು ಎಷ್ಟೊಂದು ಜನ ಬಂದಿದ್ದಾರೆ ನಮ್ಮ ಹತ್ರ, ಸರ್ 5 ಲಕ್ಷ ಕೊಟ್ಟು ಕಳ್ಕೊಂಡೆ, 10 ಲಕ್ಷ ಕೊಟ್ಟು ಕಳ್ಕೊಂಡೆ ಅಂತಾರೆ. ಹೌದಪ್ಪ, ಸರಿ ಕಳ್ಕೊಂಡೆ, ಸರಿ ಇಲ್ಲೊಂದು ಸ್ವಲ್ಪ 1000 ರೂಪಾಯಿ ಕೊಟ್ಟಿದ್ರೆ ಕಲ್ತ್ಕೊಂಡು ಪ್ರಶ್ನಾಶಾಸ್ತ್ರ ಹಾಕಿ ದುಡ್ಡು ಕೊಡಬೇಕೋ ಬೇಡವೋ ತಿಳ್ಕೊಬೋದಲ್ಲ. ಒಂದು ಎಕ್ಸಾಮ್ ಬರೆಯೋ ಟೈಮ್ ನಿಂದು ಡೇಟ್ ಆಫ್ ಬರ್ತ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತಂದಾಗ ಎಕ್ಸಾಮ್ ಬರ್ದಿದ್ಯಾ, ರಿಸಲ್ಟ್ ಬರೋದು ಗೊತ್ತು, ಹೆಚ್ಚು ಕಮ್ಮಿ ಅವ್ರಿಗೆ ಗೊತ್ತಿರುತ್ತೆ. ಈಗ ಸಿಗುತ್ತೋ ಇಲ್ವೋ ಅಂತ ಕೇಳಿದ್ರು. ಖಂಡಿತ ಇದೇ ನೀವುಗಳೆಲ್ಲ ತಪ್ಪು ಮಾಡ್ತಾ ಇರೋದು. ನಮ್ಮ ಈ ಜ್ಯೋತಿಷ್ಯನ ಅಲ್ಲಿಗೆಳೆಯಕ್ಕೆ ಕಾರಣನೇ ಇದು. ಟೈಮಿಂಗ್ ಕರೆಕ್ಟಾಗಿ ಕೊಟ್ರೇನೆ ಅದು ಬರ್ತಕ್ಕಂಥದ್ದು. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರಿಗೂ ಕೂಡ ಬರೆದಿಟ್ಟಿರಲ್ಲ ನಿಂಗೆ ಗೌರ್ಮೆಂಟೇ ಸಿಗುತ್ತೆ, ನಿನ್ ಗೌರ್ಮೆಂಟೇ ಸಿಗುತ್ತೆ, ನಿಂಗೆ ಪ್ರೈವೇಟೇ ಸಿಗುತ್ತೆ, ನೀನು ಇನ್ಫೋಸಿಸ್ಗೆ ಹೋಗ್ತಿ, ಆಕ್ಸೆಂಚೂರ್ ಅಂತ ಅಲ್ಲಿ ಇರ್ತದೇನ್ರಿ? ಏನಾದ್ರು ಹೇಳ್ರಿ ನೀವೇನೆ. ಅಲ್ಲಿ ಬರೆದಿಟ್ಟಿರುತ್ತೆ ಯಾವ ಕಂಪನಿ ಅಂತ. ಉದ್ಯೋಗ ಸಿಗ್ತಕ್ಕಂಥ ಸಮಯ ಅಂತ ತೋರಿಸುತ್ತದೆ. ಆ ಸಮಯದಲ್ಲಿ ನೀವು ಯಾವ್ದಕ್ಕಾರ ಅಪ್ಲೈ ಮಾಡಿ, ಗೌರ್ಮೆಂಟ್ಗಾರು ಅಪ್ಲೈ ಮಾಡಿ, ಪ್ರೈವೇಟ್ಗಾರು ಅಪ್ಲೈ ಮಾಡಿ, ನಿಮ್ಮ ಮಾವನ್ ಫ್ಯಾಕ್ಟ್ರಿಗಾರು ಅಪ್ಲೈ ಮಾಡಿ.
ಅಂತರ್ಭುಕ್ತಿಲಿ ಕಾಂಬಿನೇಷನ್ ಈಗ ಕೆಲಸ ಸಿಗ್ತಕ್ಕಂಥ ಸಮಯ ಅಂತ ತೋರಿಸುತ್ತೆ. ಇದಕ್ಕೋಸ್ಕರನೇ ನಾವು ಆಸ್ಟ್ರೋಲೈಟ್ ಅಂತ ಲಾಂಚ್ ಮಾಡಿದ್ದೀವಿ. ಸಮಾಜದಲ್ಲಿ ಜನರು ಹಾದಿ ತಪ್ಪಾಡ್ದು, ಹಾಗೆ ನಿಜವಾದ ಶಾಸ್ತ್ರವನ್ನು ತೋರಿಸ್ಬೇಕು. ಯಾವುದೋ ಆಯೋಗ ಇದೆ, ಇಲ್ಲಿ ಗ್ರಹ ಇದೆ, ಅಲ್ಲಿ ಗ್ರಹ ಇದೆ ಅಂತ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಅಲ್ವೇ ಅಲ್ಲ. ಬಹಳ ಪ್ರಮುಖವಾಗಿ ಏನ್ ಹೇಳ್ಬೇಕು ಅಂತಂದ್ರೆ ಸಮಯವನ್ನ ಹೇಳೋದು ಮಾತ್ರನೇ ಜ್ಯೋತಿಷ್ಯದಲ್ಲಿ ಇರೋದು, ಸಮಯ. ಹಾಗಿದ್ರೆ ಜ್ಯೋತಿಷ್ಯ ಎಲ್ಲ ಚೆನ್ನಾಗಿ ಎಲ್ಲರೂ ಎಷ್ಟೋ ಜನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಲ್ಲ, ಎಲ್ಲರಿಗೂ ಅವ್ರಿಗೂ ಗೊತ್ತಲ್ವಾ. ಅವರು ಎಷ್ಟೋ ಏನೋ ಅದು ಇದು ಮಾಡ್ಕೊಂಡು ಕೋಟ್ಯಾಧೀಶರು ಯಾಕಾಗಿಲ್ಲ? ಇದಿದೆಯಲ್ಲ, ಅದು ಇಲ್ಲಿ ತೋರಿಸಿರುತ್ತೆ. ಈ ಹಣೆ ಬರಹ ಇಲ್ಲಿ ತೋರಿಸುತ್ತೆ. ಅದು ತೋರಿಸೋದು ಟೈಮಿಂಗ್ ತೋರಿಸುತ್ತೆ ಅಷ್ಟೇ. ಮದುವೆ ಟೈಮ್ ತೋರಿಸುತ್ತೆ, ಮನೆ ಕಟ್ಟೋ ಟೈಮ್ ತೋರಿಸುತ್ತೆ, ಹಾಗೆ ಕೆಲಸ ಸಿಗೋ ಟೈಮ್ ತೋರಿಸುತ್ತೆ. ಅದು ಬಿಟ್ಬಿಟ್ಟು ಅದನ್ನೇನಾದ್ರು ಆ ಕೆಲಸ ಬರ್ತಾ ಇಲ್ಲ ಅಂದಾಗ ನಾವು ಅದಕ್ಕೆ ಮಂತ್ರಗಳು, ಸ್ವಲ್ಪ ರುದ್ರಾಕ್ಷಿ, ಸ್ವಲ್ಪ ದಾನ ಮಾಡಿಕೊಂಡು ಸ್ವಲ್ಪ ಬರ್ತಕ್ಕಂಥದ್ದನ್ನ ಸ್ವಲ್ಪ ಶೀಘ್ರವಾಗಿ ಏನಾದ್ರು ಬರಬಹುದಾ ಅಂತ, ಒಂದು 3 ತಿಂಗಳು ಬರೋದನ್ನ 2 ತಿಂಗಳಲ್ಲಿ ಬರ್ಬೋದಾ ಅಂತ ಸ್ವಲ್ಪ ಪ್ರೀಪೋನ್ ಮಾಡ್ಕೊಳ್ಬೋದು ಅಷ್ಟೇ ಹೊರತು ಬದಲಾವಣೆ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾವುದೋ ಒಂದು ಫ್ಯಾಕ್ಟ್ರಿಲಿ ಕೆಲಸ ಸಿಗಬೇಕು, ನೀವು BE ಮಾಡಿದ್ದೀರಾ, ಯಾವುದೋ ಒಂದು ಫ್ಯಾಕ್ಟ್ರಿಲಿ ಕೆಲಸ ಸಿಗಬೇಕು, ಆ ಫ್ಯಾಕ್ಟ್ರಿಲೇ ನಿಮಗೆ ಯೋಗ ಬರೆದಿದೆ ಅಂತ ಅಲ್ಲೇ ಸಿಗುತ್ತೆ, ಅದಕ್ಕೆ ಪ್ರಯತ್ನ ಪಟ್ಟ ಸಿಗುತ್ತೆ. ಹಂಗನ್ಬಿಟ್ಟು ನನಗೆ ದೊಡ್ಡ ಟಾಟಾ ಕಂಪ್ನಿಲಿ ಬೇಕು, ಬಿರ್ಲಾ ಕಂಪ್ನಿಲಿ ಬೇಕು ಅಂತಂದ್ರೆ ನಿಮ್ಗೆ ಅಲ್ಲಿ ಯೋಗ ಕಾಂಬಿನೇಷನ್ ಇದ್ರೆ ಸಿಗುತ್ತೆ, ಅದಿಲ್ಲ ಅಂದ್ರೆ ಸಿಗಲ್ಲ. ಜ್ಯೋತಿಷ್ಯ ಶಾಸ್ತ್ರನ ಸಾಕಷ್ಟು ಜನ ತಪ್ಪು ತಿಳ್ಕೊಂಡಿದ್ದೀರಿ ನೀವೆಲ್ಲ. ಎಸ್ಪೆಷಲಿ ಅದಕ್ಕೆ ಜಾಸ್ತಿ ಜನ ಹೆಂಗಸರು ನೋಡೋದು, ಗಂಡಸರು ನೋಡಲ್ಲ, ಹೆಂಗಸರು ನೋಡ್ತಾರೆ. ಯಾಕಂದ್ರೆ ಅವ್ನು ಹೆಂಗ್ ಬೇಕಾದ್ರೂ ಮೋಡು ಮಾಡ್ಬೋದು ಅಂತ. ತಪ್ಪು. ಹೆಂಗಸರು ಕೂಡ ಸ್ವಲ್ಪ ವಿಚಾರವಾದಿಗಳು ಆಗಬೇಕು, ಎಸ್ಪೆಷಲಿ ಈ 45-50 ಆಗಿರೋರು. ಯಾಕಂದ್ರೆ ಅವ್ರು ಏನಾಗುತ್ತೆ, ಹಳೇ ಕಾಲದಲ್ಲೇ ಈ ದೋಷ ಇರ್ಬೋದು, ಆ ಪೂಜೆ ಈ ಪೂಜೆ, ಯಾರೋ ಒಂದೇನೋ ಆ ನಕ್ಷತ್ರ ಸರಿ ಇಲ್ಲ, ಈ ನಕ್ಷತ್ರ ಸರಿ ಇಲ್ಲ ಅಂದ್ರೆ ಅವ್ರು ಓಡೋಗ್ಬಿಡ್ತಾರೆ. ಒಂದು ನೆಗೆಟಿವ್ ಹೇಳಿದ ತಕ್ಷಣ ಓಡೋಗ್ಬಿಡ್ತಾರೆ. ಯೋಗ ನಿಮ್ಗೆ ಇಲ್ಲ ಅಂದ್ರೆ ಆಗಲ್ಲ. ಎಲ್ಲರಿಗೂ ಏನ್ ಗೊತ್ತಾ, ಕುದುರೆ ಮೇಲೆ ಕುತ್ಕೊಂಡು ಕೆಲಸ ಆಗಬೇಕು. ಆತರ ಇಲ್ಲ, ಜ್ಯೋತಿಷ್ಯ ಹತ್ರ ಇಲ್ಲ. ಸರಿಯಾಗಿರ್ತಕ್ಕಂಥ ಸಮಯ ಆ ಟೈಮಿಗೆ ಬರುತ್ತೆ ಅಂತಂದ್ರೆ ಸಮಾಧಾನದಿಂದ ಇದ್ದು, ಪೇಷಂಟ್ ಇದ್ದು ಅದಕ್ಕೆ ಕೆಲಸ ಮಾಡಿ ಮುಂದೆ ಹೋದ್ರೆ ಜ್ಯೋತಿಷ್ಯ ಅಂತಾರೆ ಅದಕ್ಕೆ. ಇದನ್ನೆಲ್ಲ ನಿಮ್ಗೆ ನಾಳೆನೆ ನಿಮ್ಗೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಬರ್ಸ್ಬಿಡ್ತೀವಿ ಅಂದ್ರೆ ಮೋಸ್ಟ್ಲಿ ನಾವು ಮುಟ್ಟಾಳ್ರಾಗ್ತೀವಿ ಹೊರತು ಜ್ಯೋತಿಷ್ಯರು ಮುಟ್ಟಾಗಲ್ಲ. ನಾವು ಪಬ್ಲಿಕ್ ನಾವು ಮುಟ್ಟಾಳ್ರಾಗ್ತೀವಿ ಅಷ್ಟೇ. ಸಮಯ ಯಾವ ಟೈಮ್ ಅಷ್ಟೇ. ನಾನು ನಿಮ್ಗೆ ಬೇರೆ ಇನ್ನೇನು ಹೇಳಲ್ಲ. ಇಲ್ಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ಟೈಮಿಂಗ್ ಹೇಳ್ತೀವಿ ಅಷ್ಟೇ. ಹಾಗೆ ಹೇಗಿರುತ್ತೆ ಜೀವನ ಅಷ್ಟೇ, ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಷ್ಟೇ, ಮುಗೀತು. ಚೆನ್ನಾಗಿರಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಇದನ್ನೇ ಹೇಳಿದ್ದು. ಈ ರೀತಿ ಇಷ್ಟೊಂದೆಲ್ಲ ಜ್ಯೋತಿಷ್ಯ ಕರ್ನಾಟಕದಲ್ಲಿದೆ. ಯಾವುದೇ ಅಮೆರಿಕದಲ್ಲಿ ಇಷ್ಟೊಂದು ಜ್ಯೋತಿಷ್ಯ ಇಲ್ಲ, ಯಾವುದೇ ಒಂದು ಆಸ್ಟ್ರೇಲಿಯಾದಲ್ಲಿ ಇಷ್ಟೊಂದು ಜ್ಯೋತಿಷ್ಯ ಇಲ್ಲ. ರೋಡಲ್ಲಿ ಜ್ಯೋತಿಷ್ಯ ಇದ್ರು ಕೂಡ ಯಾಕೆ ಕೋರ್ಟಲ್ಲಿ ಇವತ್ತು ಕೂಡ ಮದುವೆ ಆಗಿರೋದು ಅಲ್ಲಿ ಹೋಗಿದೆ? ಮೊದಲನೇ ಪಾಯಿಂಟ್. ಯಾಕೆ ಇಷ್ಟು ಜನ ಇನ್ನೂ ಹಾಸ್ಪಿಟಲ್ ಬಿದ್ದು ಸಾಯ್ತಾ ಇದ್ದಾರೆ? ಯಾಕೆ ಇನ್ನೂ ಇವತ್ತು ಅಲ್ಲಿ ಜೈಲಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ? ಯಾರು ಪರಿಹಾರ ಇಲ್ವಾ? 12 ದಿವಸದಲ್ಲಿ ಮಾಡ್ತೀವಿ, 15 ದಿವಸದಲ್ಲಿ ಮಾಡ್ತೀವಿ ಅಂತ ಅವರೆಲ್ಲ ಎಲ್ಲೂ ಹೋದ್ರು? ದಯಮಾಡಿ ಜ್ಯೋತಿಷ್ಯನ ಒಂದು ಸೈನ್ಸ್ ಆಗಿ ತಗೊಳ್ಳಿ. ಹೇಗೆ ಒಂದು ಏನಾದ್ರು ಒಂದು ಹಾಕಿದ್ರೆ ಇದೇ ರಿಯಾಕ್ಷನ್ ಬರುತ್ತೆ ಅಂದ್ರೆ ಅದೇ ರೀತಿನೇ ಬರುತ್ತೆ. ಸೊ ಸಮಯವನ್ನು ಮಾತ್ರ ನಾವು ಹೇಳಕ್ ಸಾಧ್ಯ, ಆಗುತ್ತೆ ಬರುತ್ತೆ ಅನ್ನೋದು ಸಾಧ್ಯ ಇಲ್ಲ ಹೇಳಕ್ಕೆ. ವೀಕ್ಷಕರೇ, ಗುರುಗಳು ಹೇಳಿದ ಹಾಗೆ ಯಾರ ಮೊರೆನೂ ಹೋಗದೆ ನಿಮ್ಮ ಜಾತಕವನ್ನ ನೀವೇ ನೋಡ್ಕೋಬೇಕು ಅಂತಂದ್ರೆ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಆದಷ್ಟು ಬೇಗ ನೀವು ಕೂಡ ಪ್ಲೇಸ್ಟೋರ್ ನಲ್ಲಿ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಕುಜದೋಷ ರಾಹು ದೋಷ ಪರಿಹಾರ ಮಾಡ್ಕೊಂಡಿದೀವಿ, ಆದ್ರೂ ಕೂಡ ಮದ್ವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಈಗಲೇ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನುರಿತ ಪಂಡಿತರ ಜೊತೆ ಮಾತನಾಡಿ. ಮೊದಲ ಕರೆ ಉಚಿತ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಳಿ, ಏನ್ ಪ್ರಶ್ನೆ ಇತ್ತು? ನಮ್ದು ಏರ್ಫೋರ್ಸ್ ನಮ್ ಹುಡುಗ ಇದನ್ ಮಾಡತಾನ ಮೇಡಮ್, ಟ್ರೈ ಮಾಡತಾನ ಮೇಡಮ್. ಮೊನ್ನೆ 14ನೇ ತಾರೀಕು ಅಕ್ಟೋಬರ್ 14 ಎಕ್ಸಾಮ್ ಬರ್ದಾನ ಮೇಡಮ್. ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹಾ ಹೌದು ಮೇಡಮ್. 23/3/2005 ಮೇಡಮ್. ಓಕೆ, ಹುಟ್ಟಿದ ಸಮಯ ಮುಂಜಾನೆ 8:05. ಮುಂಜಾನೆ 8:05 ಮೇಡಮ್. ಓಕೆ, ಹುಟ್ಟಿದ ಸ್ಥಳ ಯಾವುದು? ಹುಟ್ಟಿದ ಸ್ಥಳ ಬೈಲಹೊಂಗಲ್ ಮೇಡಮ್. ಬೈಲಹೊಂಗಲ್. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ.
ಪ್ರಶ್ನೆ ಕೇಳಿಸೇ ಇಲ್ಲ ನೀವು ಹೇಳಿದ್ದು. ನಮ್ಮ ಹುಡುಗನ ಬಗ್ಗೆ ಕೇಳಬೇಕಾಗಿತ್ತು ಸರ್. ಅದೆಲ್ಲ ಆಯ್ತು ಸ್ಟೋರಿ. ಏನ್ ಪ್ರಶ್ನೆ ಕೇಳ್ಬೇಕು ಕೇಳಿ, ನಿಮ್ ಹುಡುಗನ ಬಗ್ಗೆ ಎಲ್ಲ ಆಯ್ತು. ಬೇಗ ಬೇಗ ಹೇಳಿ, ಕರೆ ಕಟ್ ಆಗುತ್ತೆ. ಏರ್ಫೋರ್ಸ್ ಎಕ್ಸಾಮ್ ಬರ್ದಿದ್ದಾನೆ. ಏರ್ಪೋರ್ಟ್? ಫೋರ್ಸ್. ಹೌದಾ ಸರ್? ಏರ್ ಫೋರ್ಸ್ ಏರ್ಪೋರ್ಟಾ? ಏರ್ಫೋರ್ಸ್. ಏರ್ ಫೋರ್ಸ್ ಅಂದ್ರೆ ಪೈಲಟ್ ಟ್ರೈನಿಂಗ್. ಹಾ ಹೌದು. ಶುಕ್ರದಶ ನಡೀತಾ ಇದೆ 2024 ಶನಿ 12/3/12 ಬರ್ತಾ ಇದೆ. ಗುರುಜಿ ಪೈಲಟ್ ಟ್ರೈನಿಂಗುಗೆ 7-8-11 ಬರಬೇಕು. ಇದೇನ್ ನೀವೇನು ಏನ್ ಟ್ರೈನಿಂಗ್ ಅದು? ಏನ್ ಹೆಸರು, ಕಂಪನಿ ಹೆಸರು ಏನು? ಇಲ್ಲ, ಏರ್ಫೋರ್ಸ್ ಡಿಫೆನ್ಸ್ ಎಕ್ಸಾಮ್ ಬರ್ದಿದ್ದಾನೆ. ಡಿಫೆನ್ಸ್ ಎಕ್ಸಾಮಾ? ಹಾ ಹೌದು ಹೌದು ಗುರುಜಿ. ಓಕೆ 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 ಓಕೆ. ಕಾಂಬಿನೇಷನ್ ಅಲ್ಲಿ 10ನೇ ಮನೆ ಕಾಂಬಿನೇಷನ್ ಬರಬೇಕು. ಯಾವುದೇ ಆಗ್ಲಿ ಕೂಡ ಅದು ಸಿಗ್ಬೇಕು ಅಂದ್ರೆ 6 ಮತ್ತೆ 10. ಶನಿ ಭುಕ್ತಿಲಿ 6-10 ಕಾಂಬಿನೇಷನ್ ಇದೆ. ರಿಸಲ್ಟ್ ಯಾವಾಗ ಬರೋ ಸಾಧ್ಯತೆ ಇದೆ ಅಂತ ಗೊತ್ತಿದ್ರೆ ಖಂಡಿತ 10ನೇ ತಾರೀಕು ಬರ್ಬೋದು ಗುರುಜಿ. 10ನೇ ತಾರೀಕು ಇದೇ ತಿಂಗಳ. ಇದೇ ತಿಂಗಳು 10ನೇ ತಾರೀಕಾ? 2024 ಇದೇ ತಿಂಗಳು 10ನೇ ತಾರೀಕು. ಇನ್ನೇನು 3 ದಿವಸ ಇದೆ, ಕರೆಕ್ಟ್ ಅಲ್ವಾ? ಹೌದು ಗುರುಜಿ. 2024 ಮಾರ್ಚ್, 23 ಅಕ್ಟೋಬರ್, 6 ಅಕ್ಟೋಬರ್ ರಾಹು ಬರ್ತಾನೆ. ರಾಹು 12-6-12 ಸಿಗ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. 6-12 ಅಂತ ತೋರಿಸ್ತಾ ಇದೆ. ಅವ್ರು ಏನಾದ್ರು ಸೆಕೆಂಡ್ ಲಿಸ್ಟ್ ಏನಾದ್ರು ಬಿಟ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಸಕ್ಸಸ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಫಸ್ಟ್ ಲಿಸ್ಟ್ ಅಲ್ಲಿ ಇಲ್ಲ. ಯಾಕಂದ್ರೆ 12 ಬಂದಾಗ ಫಸ್ಟ್ ಲಿಸ್ಟ್ ಸ್ವಲ್ಪ ಕಷ್ಟ ಅನ್ಸುತ್ತೆ. 6 ಇರೋದ್ರಿಂದ ಸೆಕೆಂಡ್ ಲಿಸ್ಟ್ ಅಲ್ಲೇ ನೀವು ಟ್ರೈ ಮಾಡಬೇಕು. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಮಧುಕರ್ ಅವರು ಹೊಸೂರಿಂದ. ನಮಸ್ಕಾರ ಮಧುಕರ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 6-8-1997. 6-8-1997 ಅಲ್ವಾ? ಹೌದು. ಹುಟ್ಟಿದ ಸಮಯ? 6:15 ಬೆಳಗ್ಗೆ 6:15. ಹೌದು ಮೇಡಮ್. ಹುಟ್ಟಿದ ಸ್ಥಳ ಯಾವುದು? ಮೈಸೂರು ಮೇಡಮ್. ಮೈಸೂರು. ಏನ್ ಪ್ರಶ್ನೆ ಇತ್ತು? ಅದೇ ಅವ್ರ ಮದುವೆ ವಿಷಯಕ್ಕೆ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಜ್ಯೋತಿಷ್ಯ ಶಾಸ್ತ್ರನ ಭಾರತದಲ್ಲಿ ಮದುವೆಗೆ ಉಪಯೋಗಿಸಿದಷ್ಟು ಇನ್ನು ಯಾವುದಕ್ಕೂ ಉಪಯೋಗಿಸಲ್ಲ. ಜ್ಯೋತಿಷ್ಯ ಶಾಸ್ತ್ರ 10,000 ವರ್ಷದಿಂದ ಒಂದು ಯೋಗ ಇದೆಯಾ, ಪ್ರಪಂಚದಲ್ಲಿ ಏನಾರ ಬೆಳಿತಾನ, ಒಂದು ಸಾತ್ವಿಕತೆ ಇದಾನ ಅಂತ. ಇವತ್ತಿನ ಎಲ್ಲಿ ಹೋಗಿದೆ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಮದುವೆ ಯಾವಾಗತ್ತೆ ಅಷ್ಟೇ. ಮದುವೆಗೆ ಇಟ್ಕೊಂಡು ನಾವಂತ ಬ್ರೋಕರ್ಗಳ ತರ ಆಗ್ಬಿಟ್ಟಿವಿ ಪಂಡಿತರಾಗಿ. ನೀವು ಏನಾರ ತಿಳ್ಕೊಳ್ಳಿ, ಪರವಾಗಿಲ್ಲ. ನಮ್ಮ ಮನದಾಳದ ಮಾತು. ಒಬ್ರು ಒಳ್ಳೆ ಪಂಡಿತರಾಗಿ ಇದನ್ನೆಲ್ಲ ನಾವು ಓದಿ, ಮದುವೆ ಅನ್ನೋದು ಒಂದು ಕಾರ್ಯ, ಇವತ್ತಲ್ಲ ನಾಳೆ ಹಾಗೆ ಆಗತ್ರಿ. ಆತ್ರಿಗೆ ಟಾಂಜನೇಯ ಜನಗಳು, ಆತ್ರಿಗೆ ಟಾಂಜನೇಯ. ಯಾಕೆಂದ್ರೆ 4 ಜನಕ್ಕೆ ತೋರಿಸ್ಬೇಕು ಕರೆಕ್ಟ್ ಟೈಮ್ ಆಯ್ತು ಅಂತ. ಲೇಟ್ ಆದ್ರೆ ಏನಾಗ್ಬಿಡುತ್ತೆ, ಬೇಗ ಆದ್ರೆ ಏನಾಗುತ್ತೆ, ಏನೂ ಆಗಲ್ಲ. ಜನಗಳು ನೀವು ಯಾವತ್ತು ಕರೆದ್ರೂ ಬರ್ತಾರೆ, ಯಾವತ್ತು ಕರೀದೇ ಹೋದ್ರೂ ಬರೋದಿಲ್ಲ. ಸೊ ಇಲ್ಲಿ ನಾವು ಸಮಯವನ್ನು ಹೇಳ್ತೀವಿ, ಬಟ್ ಆದ್ರೆ ಅಸ್ಟ್ರಾಲಜಿನ ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು ಯಾಕೆ ಈ ತರ ಆಗೋಗಿದೆ ಅಂದ್ರೆ, ಬರೀ ಮದುವೆ 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 ಕೂತ್ಕೊಂಡ್ರೆ ಇಂಥ ಬ್ಯೂಟಿಫುಲ್ ಸೈನ್ಸ್ ಒಂದು ಈವೆಂಟ್ ಅಷ್ಟೇ ರೀ, ಒಂದೇ ಒಂದು ಈವೆಂಟ್ ರೀ ಮದುವೆ ಅನ್ನೋದು.
ಚಂದ್ರ 2024 ಸೆಪ್ಟೆಂಬರ್ಗೆ ಮುಗಿತಾನೆ. ಆ ಮುಗಿಯೋದ್ರೊಳಗಡೆ 2024 ಸೆಪ್ಟೆಂಬರ್ ಒಳಗಡೆನೆ ಮದುವೆ ಆಗುತ್ತೆ. ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಆಮೇಲೆ ಬಂದ್ರೂ ಏನು ಸರಿ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಆಮೇಲೂ ಸರಿ ಮಾಡೋಕ್ಕಲ್ಲ, ಇವಳು ಸರಿ ಮಾಡೋಕ್ಕಲ್ಲ. ಯಾಕಂದ್ರೆ ಮೂರನೇ ಮನೆ 1ನೇ ಮನೆ ಬರುತ್ತೆ. ಅದನ್ನ ತೋರಿಸ್ತೀನಿ ಬೇಕಾರೆ. ಮ್ಯಾರೇಜ್ ಅಂತ ಕಾಂಬಿನೇಷನ್ ಆದಾಗ ಇಲ್ಲಿ ನಮಗೆ 1 ಅಂತ ಇರುತ್ತೆ. ಗಲಾಟೆಗಳು, ಮಾತಿನಿಂದ ಸಮಸ್ಯೆ, ಈಗೋ ಕ್ಲಾಶಸ್ ಎಲ್ಲ ಇದ್ದೆ. ನೀವು ಯಾರು ತಗೊಂಬನ್ನಿ ಇದು ಬರೆದಿಟ್ಟಿರುತ್ತೆ. ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಪೀಪಲ್ ಆರ್ ನಾಟ್ ವರಿಡ್ ಅಬೌಟ್ ಹೌ ಇಸ್ ಮೈ ಮ್ಯಾರಿಡ್ ಲೈಫ್, ದೇ ಆರ್ ವರಿಡ್ ಅಬೌಟ್ ವೆನ್ ಐ ವಿಲ್ ಗೆಟ್ ಮ್ಯಾರಿಡ್. ಇದು ತಪ್ಪು. ಜ್ಯೋತಿಷ್ಯನ ಬೇಕಾದ್ರೆ ಮದುವೆಯಲ್ಲಿ ನನ್ನ ಲೈಫ್ ಚೆನ್ನಾಗಿರುತ್ತಾ, ಬೇಗ ಆತರ ಪಡ್ಬೇಕಾ, ಸುಮ್ಮನಿರ್ಬೇಕಾ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಮದುವೆ ಆಗುತ್ತೆ ಆಗೋ ಟೈಮ್ಗೆ ಆಗೇ ಆಗುತ್ತೆ. ಎಲ್ಲೂ ನಿಲ್ಲಲ್ಲ ರೀ. 100 ಕೇಸಲ್ಲಿ 100 ಕೇಸು ಮದುವೆಗೆ ಅಂತ ಆ ವಯಸ್ಸು ಬಂದಾಗ 22, 23 ಆದ್ಮೇಲೆ ನೀವು 45 ತಗೊಂಡ್ರೆ 100 ಜನದಲ್ಲಿ 2-3 ಜನ ಉಳಿಬೋದಷ್ಟೇ. ಎಲ್ಲರಿಗೂ ಹಾಗೆ ಆಗುತ್ತೆ. ಆ ಸಮಯ ಬಂದಾಗ ಹಾಗೆ ಆಗುತ್ತೆ. ಆದ್ರೆ ಈ 24ರಿಂದ 28 ಇದೆಯಲ್ಲ, ಎಲ್ಲರೂ ಬಿಸ್ನೆಸ್ ಮಾಡೋ ಟೈಮ್ ಅದು. 24ನೇ ವಯಸ್ಸಿಂದ 28ನೇ ವಯಸ್ಸಲ್ಲಿ ಜ್ಯೋತಿಷ್ಯರು ಸೇರಿಸಿ, ಅಡಿಗೆ ಭಟ್ರು ಸೇರಿಸಿ, ಕಲ್ಯಾಣ ಮಂಟಪರು ಸೇರಿಸಿ ಬಿಸ್ನೆಸ್ ಟೈಮ್ ಅದು. ಅದು ಯಾವಾಗತ್ತೆ ಕೇಳ್ಕೊಂಡ್ಬಿಡ್ಬೇಕಷ್ಟೇ. ವೈವಾಹಿಕ ಜೀವನ ಕಿತ್ತೋದ್ರೂ ಪರವಾಗಿಲ್ಲ, ಮಾಡ್ಕೋಬೇಕು. ನಿಮ್ಮ ಇಷ್ಟ. ಒಳ್ಳೇದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕೆ. ಹಾಗೆ ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. 100ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಜಾತಕವನ್ನ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನೆನಪಿರ್ಲಿ, ಮೊದಲ ಕರೆ ಉಚಿತವಾಗಿರುತ್ತೆ. ಸೊ ಆದಷ್ಟು ಬೇಗ ನೀವು ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಆದಷ್ಟು ಬೇಗ ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ. ಆ ನಂಬರ್ಗೆ ಕರೆಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಆಸ್ಟ್ರಾಲಜಿ ಕ್ಲಾಸ್ಗೆ ನೀವು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸರ್ವಮಂಗಳ ಮೇಡಮ್. ಸರ್ವಮಂಗಳ. ಎಲ್ಲಿಂದ ಕರೆ ಮಾಡ್ತಿರೋದು? ಚಿತ್ರದುರ್ಗ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಜುಲೈ 11, 2023. ಹುಟ್ಟಿದ ಸಮಯ ಬೆಳಿಗ್ಗೆ 11:57 ಮೇಡಮ್. ಬೆಳಿಗ್ಗೆ 11:57. ಓಕೆ. ಹುಟ್ಟಿದ ಸ್ಥಳ ಯಾವುದು? ಚಿತ್ರದುರ್ಗನೇ ಮೇಡಮ್. ಓಕೆ. ಏನ್ ಪ್ರಶ್ನೆ ಇತ್ತು? ಮಗಳಿಗೆ ಯಾವ ಹೆಸರು ಇಡಬೇಕು ಅಂತ ಕೇಳ್ಬೇಕು ಮೇಡಮ್. ಗುರುಜಿ ಹತ್ರ ಚೆನ್ನಾಗಿ ಹೇಳ್ತಾರ ಅವರು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹೆಸರಿಂದ ಏನು ಬದಲಾವಣೆ ಆಗೋದಿಲ್ಲ. ಹಲೋ. ಹೆಸರಿಂದ ಏನು ಬದಲಾವಣೆ ಆಗೋದಿಲ್ಲಮ್ಮ. ಗುರುಜಿ, ಅದು ನೀವ್ ಹೇಳ್ತಿರಲ್ಲ ನಂಬರ್ ಸೆಲೆಕ್ಟ್ ಮಾಡ್ರಿ ಅಂತ, ನಮಗ್ ಬರೋದಿಲ್ಲ. ನೀವೇ ಒಂದ್ ಹೇಳ್ಬಿಡ್ರಿ ಗುರುಜಿ. ಚೋ ಇಂದ ಇಡಬೇಕು. ಚೋ. ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಬೇಕಾದಷ್ಟು ಹೆಸರು ಸಿಗುತ್ತೆ. ಯಾಕೆಂದ್ರೆ ನಿಮ್ಮ ಮಗಳ ನಕ್ಷತ್ರ ಬಂದ್ಬಿಟ್ಟು ಅಶ್ವಿನಿ ನಕ್ಷತ್ರ, 3ನೇ ಪಾದ. ಕರೆಕ್ಟಾ? ನ್ಯೂಮರಾಲಜಿ ಪ್ರಕಾರ ಸೆಟ್ ಮಾಡಬಹುದು. ನೀವು ಹೆಸರುಗಳು ಹೇಳಿದ್ರೆ ಇಲ್ಲಿ ನ್ಯೂಮರಾಲಜಿ ಹಾಕ್ಬಿಟ್ಟು ಸ್ಕ್ರೀನ್ ಅಲ್ಲೇ ಬೇಕಾದ್ರೆ ಚೆಕ್ ಮಾಡಬಹುದು. ಬಟ್ ಆದ್ರೆ ಚೋ ಇಂದ ಸ್ಟಾರ್ಟ್ ಮಾಡೋದು. ಅಥವಾ ನೀವ್ ಯಾವ್ದಾದ್ರು ಯೋಚನೆ ಮಾಡಿದೀರಾ ಇಂಥದ್ದು ಇಡಬೇಕು ಅಂತ? ಅದೇ ಗುರುಜಿ, ಒಂದ್ಸಲ ಕಾಲ್ ಮಾಡಿದಾಗ ಹೇಳಿದ್ದೆ ಶರಣ್ಯ ಅನ್ಬಿಟ್ಟು ನಾನು. ಅದು SH ಅಂತ ಇನ್ಶಿಯಲ್ ಚೇಂಜ್ ಮಾಡ್ರಿ ಅಂದ್ರೆ SH ಅಂತ ಬರುತ್ತಾ ಗುರುಜಿ? SH ಅಂತ ಸೇರಿಸಬಹುದಾ ಇನ್ಶಿಯಲ್? ಸ್ಪೆಲ್ಲಿಂಗ್ ಹೇಳಿ. ಹಲೋ, ಸ್ಪೆಲ್ಲಿಂಗ್ ಹೇಳಿ. CHARANYA. ಇನ್ಶಿಯಲ್ SH ಅಂತ ಗುರುಜಿ. SH. ಓಕೆ. ಡೇಟ್ ಆಫ್ ಬರ್ತ್ ಇನ್ನೊಂದ್ಸತಿ ಹೇಳಿ. 11/7/2023. 2023. ಇಲ್ಲಿ ನಿಮ್ಮ ಪಿರಮಿಡ್ ಲೆಕ್ಕಾಚಾರದಲ್ಲಿ 27 ಬರ್ತಾ ಇದೆ. ಸೂಟಬಲ್ ಆಗ್ತಾ ಇಲ್ವಲ್ಲ? ಯಾಕಂದ್ರೆ ಲಕ್ಕಿ ನಂಬರ್ 2, 6, 7 ಬರ್ತಾ ಇದೆ. 6 ಇಡಬೇಕು. ಇಲ್ಲಿ SH ಅಂತ. S ಅಂದ್ರೆ ಯಾರು? H ಅಂದ್ರೆ ಯಾರು? S ಅಂದ್ರೆ ಫ್ಯಾಮಿಲಿ ಸರ್ನೇಮ್ ಬರುತ್ತೆ ಗುರುಜಿ. H ಅಂದ್ರೆ ಅವ್ರ ಡ್ಯಾಡಿ ಹೆಸರು. S H ಯಾವುದು ತಂದೆ ಹೆಸರು? H ಅಂದ್ರೆ ತಂದೆ ಹೆಸರು, S ಅಂದ್ರೆ ಫ್ಯಾಮಿಲಿ ನೇಮ್ ಬರುತ್ತೆ ಗುರುಜಿ. ದಯವಿಟ್ಟು ನೀವು ಬರೀ ಹೆಚ್ಚಿಡಿ. ಶರಣ್ಯ H 24 ಬರುತ್ತೆ. ಅಲ್ಟಿಮೇಟ್ ನಂಬರ್ ಅಂತ ಬರುತ್ತೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ ಅಲ್ಟಿಮೇಟ್ ನಂಬರ್, ಪಿರಮಿಡ್ ನಂಬರ್ ಚೆಕ್ ಮಾಡ್ತೀವಿ. ಗುರುಜಿ, ಅವಳದು ಬರ್ತ್ ನಂಬರ್ 11, ಫ್ಯೂಚರ್ ನಂಬರ್ 7 ಬರುತ್ತಲ್ಲ, ಅದ್ರ ಕಾಂಬಿನೇಷನ್ ಲೈಫ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಗುರುಜಿ? ಬರ್ತ್ ನಂಬರ್ 2 ಬರ್ತ್ ನಂಬರ್ 2 ನೋಡಿ. ಬರ್ತ್ ನಂಬರ್ 2, ಫ್ಯೂಚರ್ ನಂಬರ್ 7. ಫ್ಯೂಚರ್ ನಂಬರ್ 7 ಹೈಯೆಸ್ಟ್ ಲೆವೆಲ್ಗೆ ಹೋಗ್ತಾರೆ. 1, 6, 5 ಅವೆಲ್ಲ ಸುಳ್ಳು.
ಯಾರೋ ಇದು ನ್ಯೂಮರಾಲಜಿನ ಸರಿಯಾಗಿ ಕಲಿತಾ ಇರೋರು ಹೇಳಿರೋದು. 267 ಕಾಂಬಿನೇಷನ್ ಇದೆ. ಚರಣ್ಯ ಹೆಚ್ ಅಂತೇಳಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನು ಟೆನ್ಷನ್ ಮಾಡ್ಕೊಬೇಡಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಅದರ ವಿಟಿಯನ್ನ ನೋಡ್ಕೊಂಡ್ ಬರೋಣ. ನಮಸ್ತೆ, ನನ್ನ ಹೆಸರು ಶ್ರೀಲಲಿತಾ ಶಾಸ್ತ್ರಿ ಅಂತ. ನಾನು ಬೆಂಗಳೂರು ಶ್ರೀನಗರದಿಂದ ಬಂದಿರೋದು. ನಂದು ಇವತ್ತಿನ ಪ್ರೋಗ್ರಾಮ್ ಅಲ್ಲಿ 6th ಡಾಕ್ಟರೇಟ್ ವೇದಿಕ್ ಪ್ರೋಗ್ರಾಮ್ ಅಲ್ಲಿ ಇದೀವಿ. 6th ಬ್ಯಾಚ್ ಇದು ಡಾಕ್ಟರೇಟ್ ಪ್ರೋಗ್ರಾಮ್ ಅಲ್ಲಿ. ಈ ಒಂದು ವರ್ಷ 22-23 ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ದಿನೇಶ್ ಗುರುಜಿ ಅವರು ಅಭ್ಯಾಸಗಳನ್ನ ಸತತವಾಗಿ ನಮಗೆ ಪಾಠಗಳನ್ನ ಹೇಳ್ಕೊಟ್ಟು ನಮಗೆ ಥೀಸಿಸ್ ಬರೆಯೋಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ನಾನು 27 ನಕ್ಷತ್ರಗಳು ಹಾಗೂ ಅದರ ಫಲಗಳ ಬಗ್ಗೆ ನಾನು ಥೀಸಿಸ್ನ ಬರೆದಿದ್ದೀನಿ. ನನಗೆ ಈ ಥೀಸಿಸ್ ಬರೆಯೋದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ನಾಳೆ ರೆಕಾರ್ಡ್ ನೋಡ್ಕೊಂಡ್ ಬಂದ್ರಿ ಅಲ್ವಾ ವೀಕ್ಷಕರೇ? ಆದಷ್ಟು ಬೇಗ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮ್ಯಾಮ್. ನಿಮ್ ಹೆಸರು? ಕವಿತಾ ಅಂತ. ಕವಿತಾ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದಾನೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ ಮೇಡಮ್. ಹೇಳಿ. 17/6/88. ಹುಟ್ಟಿದ ಸಮಯ? ಸಮಯ ಈವ್ನಿಂಗ್ 6:30. ಓಕೆ. ಸ್ಥಳ? ಫ್ರೈಡೆ. ಊರು ಬಂದು ಶಂಕರ್ ಬಂಡ, ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ. ಓಕೆ, ಏನ್ ಪ್ರಶ್ನೆ ಇತ್ತು? ನಾನ್ ಬಿಸ್ನೆಸ್ ಅಲ್ಲಿ ಬಹಳ ಡಲ್ ಅಲ್ಲಿ ಇದಾರೆ. ಅದನ್ನ ಬಿಟ್ಟು ಇವಾಗ ರಿಯಲ್ ಎಸ್ಟೇಟ್ ಮಾಡ್ಬೇಕಂತಿದ್ದಾರೆ. ಅದು ಕೂಡ ಬಹಳ ಡೌನ್ ಆಗಿದೆ. ಅದಕ್ಕೆ ಪ್ರಾಬ್ಲಮ್ ಏನು ಅಂತ ಕೇಳ್ಬೇಕು ಅನ್ಕೊಂಡಿದ್ವಿ ಗುರುಜಿ ಹತ್ರ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಊರ ಹೆಸರು ಗೊತ್ತಾಗಿಲ್ಲ. ಶಂಕರ ಬಂಡ ಅಂತೇಳಿ ಗುರುಗಳೇ. ಕರ್ನೂಲ್ ಡಿಸ್ಟ್ರಿಕ್ಟ್ ಗುರುಗಳೇ. ಕರ್ನೂಲಾ? ಅದ್ ಹೇಳ್ಬೇಕು. ಶಂಕರ್ ಬಂಡ ಅಂದ್ರೆ ಶಂಕರ್ ನೋಡ್ಕೊಂಡು ಹೋಗ್ಬೇಕು ನಾನು. ಕರ್ನೂಲ್ ಹೇಳಿದ್ರೆ ಅಟ್ಲೀಸ್ಟ್ ನಿಯರ್ ಬೈ ನಾವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ತಗೋಬೇಕಾಗುತ್ತೆ. ಕರ್ನೂಲ್ ಡಿಸ್ಟ್ರಿಕ್ಟ್ ಮಂತ್ರಾಲಯ ನಿಯರ್ ಆಗುತ್ತೆ. ನೋ ಪ್ರಾಬ್ಲಮ್. ಕರ್ನೂಲ್ ಹತ್ರ ಬಂದ್ರೆ 70 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಲ್ಯಾಟ್ ಲಾಂಗ್ ಕರೆಕ್ಟ್ ಆಗಿರುತ್ತೆ. ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ 2ನೇ ಪಾದದಲ್ಲಿ ಇದ್ದಾರೆ. ಈಗ ಅವರಿಗೆ ಸದ್ಯಕ್ಕೆ 2022ಕ್ಕೆ ಕೇತು ಮುಗಿದಿದೆ. ಕರೆಕ್ಟಾ? ಹೌದು ಗುರುಗಳೇ. ಶುಕ್ರದಶ ಪ್ರಾರಂಭವಾಗಿದೆ. ಹೌದಾ? ಹೌದು ಗುರುಗಳೇ. ಆದ್ರೆ ಶುಕ್ರದಶ ಎಲ್ಲರೂ ಹೇಳ್ತಾರೆ ಸೂಪರ್ ಆಗಿರುತ್ತೆ ಅಂತ. ಹೌದು ಗುರುಗಳೇ. ಈಗೇನ್ ಹೇಳ್ತೀರಿ ನೀವು? ಅಸಲ್ ಏನು ಡೆವಲಪ್ಮೆಂಟ್ ಇಲ್ಲ ಗುರುಗಳೇ. ಸಾಧಾರಣವಾಗಿರುತ್ತೆ. ಯಾಕೆಂದ್ರೆ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಏನಾದ್ರು ಹಾಕಿದ್ರೆ ಎಲ್ಲಾ ದುಡ್ಡು ಸ್ಟಕ್ ಆಗುತ್ತೆ. ರಿಯಲ್ ಎಸ್ಟೇಟ್ ಹೋಗ್ಲೇಬೇಡಿ, ನೆವರ್. ಯಾಕಂದ್ರೆ 3-5-12 ಕಾಂಬಿನೇಷನ್ ಹೈಲಿ ನೆಗೆಟಿವ್ ಫಾರ್ ರಿಯಲ್ ಎಸ್ಟೇಟ್. 4ನೇ ಮನೆಗೆ ವ್ಯಯಭಾವ 3. ಒಂದ್ ತಿಳ್ಕೊಳ್ಳಿ, 4ನೇ ಮನೆಗೆ ವ್ಯಯಭಾವ 3. ರಿಯಲ್ ಎಸ್ಟೇಟ್ ಒಳ್ಳೇದೆ. ಆದ್ರೆ ಕೆಳಗಡೆ ಅಂಡರ್ಗ್ರೌಂಡ್ ಅಲ್ಲಿ 5-12 ಬಂದ್ರೆ ಯಾವ್ದಾದ್ರು ಲಿಟಿಗೇಷನ್ ಪ್ರಾಪರ್ಟಿಗೆ ದುಡ್ಡು ಹಾಕ್ಬಿಟ್ಟು ಕೋರ್ಟ್ ಅಲ್ದಾಡ್ತಾರೆ. ಸೊ ಹಳೇದು ಏನ್ ಮಾಡ್ತಾ ಇದ್ರು ಅದನ್ನೇ ಮಾಡಿದ್ರೆ ಒಳ್ಳೇದು. ಇದಕ್ಕಿಂತ ಮುಂಚೆ ಯಾವ್ದು ನಡೀತಾ ಇದ್ದು? ಕೇತು ದಶ. ಕರೆಕ್ಟಾ? ಕೇತು ದಶ ತೋರಿಸ್ತೀನಿ ನೋಡಿ ನಿಮ್ಗೆ ಸ್ಕ್ರೀನ್ ಅಲ್ಲಿ. ಎಲ್ಲರೂ ನೋಡ್ಬೋದು. ಇಲ್ಲಿ ಎಲ್ಲ ಗ್ರೀನ್ ಇದೆ. ಕೋಟಿಗಟ್ಲೆ ದುಡ್ದಿರ್ತಕ್ಕಂಥದ್ದು ಕೇತು ದಶದಲ್ಲಿ. ಲಕ್ಷಗಟ್ಲೆ ಆದ್ರೂ ದುಡ್ದಿರ್ತಾರೆ, ಕೋಟಿಗಟ್ಲೆ ಆದ್ರೂ ದುಡ್ದಿರ್ತಾರೆ. ಯಾಕಂದ್ರೆ 6, 7, 10, 6, 8, 11 ಬ್ಯುಸಿ ಇರ್ತಾರೆ. ಹೆವಿ ಇದು. ಶುಕ್ರ ದಶ ಬಂದಿದ ತಕ್ಷಣ ಫುಲ್ ಡಿಪ್ ಆಗ್ಬಿಡುತ್ತೆ. ಯಾಕೆಂದ್ರೆ ಆ ದಶಾ ಕಾಂಬಿನೇಷನ್ ಅಷ್ಟು ವರ್ಸ್ಟ್ ಆಗಿದೆ. ಇಲ್ಲಿ 15-12 ಮತ್ತೆ ಡೌನ್ ಅಂತ ತೋರಿಸಿದೆ ಇಲ್ಲಿ ಸರ್ಕಲ್ ಅಲ್ಲಿ. ಎಲ್ಲ ನೋಡ್ಬೋದಲ್ಲಿ ಡೌನ್ ಸರ್ಕಲ್ ಇದೆ. ಅಟ್ಲೀಸ್ಟ್ ಕೇತು ಅಪ್ಪಲ್ ಇದೆ. ಸೊ ಏನೂ ಮಾಡಿದಲೆ ಸಮಾಧಾನವಾಗಿರೋದು ಒಳ್ಳೇದು. ಜ್ಯೋತಿಷ್ಯ ಕ್ಲಾಸ್ ಸೇರ್ಕೊಂಡು ಏನು ಮಾಡಬಹುದು ಅಂತ ಇಲ್ಲಿ ಪ್ರಶ್ನಾಶಾಸ್ತ್ರ ಹಾಕೊಂಡು ಹೋಗಿ. ಲಕ್ಷಾಂತರ ರೂಪಾಯಿ ಹಾಕ್ತೀರಾ. ಕಲಿಬೇಕು ಅಂತಂದ್ರೆ ಮುಖ ಸಿಂಡ್ರಸ್ಕತ್ತಾರೆ, ಮುಖ ತಿರುಗಿಸ್ತಾರೆ. ಭಗವಂತ ನಿಮ್ಗೇನಾರ ಅದೃಷ್ಟ ಬೇಕು ಅಂತಂದ್ರೆ ವೀಕ್ಷಕರಿಗೆಲ್ಲ ಹೇಳ್ತಾ ಇದ್ದೀನಿ, 23ನೇ ತಾರೀಕು ಸೇರ್ ನೋಡಿ. ಅದೃಷ್ಟ ನೀವು ಚೇಂಜ್ ಆಗಿಲ್ಲ ನೋಡಿ. ಇಂಥವೆಲ್ಲ ಚೇಂಜ್ ಮಾಡ್ಬೋದು. ಬಟ್ ಇಲ್ಲೇ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಆತ್ಮೀಯವಾದ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ, ಬೇಗ ಬೇಗ ಮಾತಾಡ್ಬೇಕಾಗತ್ತೆ. ಕಾಲ್ ಯಾರು ಮಾಡಿದ್ರ ದಯವಿಟ್ಟು ಆದಷ್ಟು ಬೇಗ ಮಾತಾಡಿ. ಹಾಗೆ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ. ನೀವು ಕೂಡ ಆದಷ್ಟು ಬೇಗ ಇದೇ ತಿಂಗಳು ಶುರುವಾಗುವಂತಹ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿ ಕ್ಲಾಸ್ಗೆ ಸೇರ್ಪಡೆ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಭವಿಷ್ಯವನ್ನ, ನಿಮ್ಮ ಜಾತಕವನ್ನ ನೀವೇ ನೋಡ್ಕೋಬೇಕು ಅಂತಂದ್ರೆ ನೀವು ಕೂಡ ಆನ್ಲೈನ್ ತರಗತಿನ ಅಟೆಂಡ್ ಮಾಡ್ಬೇಕಾಗತ್ತೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ, ನಿಮ್ ಹೆಸರು? ನಮ್ಮ ಹೆಸರು ನಕುಲ್ ಅಂತ.
ನಕುಲ್ ಅಂತನಾ? ಎಲ್ಲಿಂದ ಕರೆ ಮಾಡ್ತಿರೋದು? ಎಲ್ಲಿಂದ ಕರೆ ಮಾಡ್ತಿರೋದು? ಇದು ಸಕಲೇಶ್ಪುರದಿಂದ ಮಾಡ್ತೀರಾ? ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗನ ಹತ್ರ, ನಮ್ಮ ಮಗನದು ಬಗ್ಗೆ ಕೇಳ್ಬೇಕಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಅವ್ನ್ ಬೇಗ ಬೇಗ ಮಾತಾಡ್ಬೇಕಾಗತ್ತೆ. ಇದು ಅವ್ನ್ ಮೂಡಿಗೆರೆಯಲ್ಲಿ ಹುಟ್ಟಿರೋದು. ಹುಟ್ಟಿದ 30 ಮಗನ್ ಬಗ್ಗೆ ಕೇಳ್ಬೇಕು. ದಯವಿಟ್ಟು ದಿನಾಂಕವನ್ನ ತಿಳಿಸಿ, ಹುಟ್ಟಿದ ದಿನಾಂಕ. 30/8/2002. ಓಕೆ. ಹುಟ್ಟಿದ ಸಮಯ? ಸಮಯ 11:30. 11:30 ರಾತ್ರಿ, ಬೆಳಿಗ್ಗೆ 11:30. ಓಕೆ. ಮೂಡಿಗೆರೆ ಅಲ್ವಾ ಹುಟ್ಟಿದ ಸ್ಥಳ ಬಂದು? ಏನ್ ಪ್ರಶ್ನೆ ಇತ್ತು? ಅವ್ರ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. 21 ವರ್ಷ ಆಗಿದೆ ನಿಮ್ಮ ಮಗನಿಗೀಗ. ಹೌದು ಗುರು. ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗಿದೆ? ಅವ್ರ ಆರೋಗ್ಯ ತುಂಬಾ 2 ವರ್ಷದ ಹಿಂದೆ ಅವ್ರು ಎದ್ದು ಓಡಾಡಕ್ಕೂ ಆಗ್ತಿರ್ಲಿಲ್ಲ. GBS ಮಂಗಳ 1-10. ಸರಿ. ರಾಹು ದಶ ಅಷ್ಟೊಂದೇನು ಸಮಸ್ಯೆ ಮಾಡೋದಿಲ್ಲ. 1ನೇ ಮನೆ ಕಾಂಬಿನೇಷನ್ ಬರ್ತಕ್ಕಂಥದ್ದು ಕೇತು 9 ಮುಖದ ರುದ್ರಾಕ್ಷಿ ಹಾಕಿ ಅವ್ರಿಗೆ ವಕ್ರತುಂಡಾಯ ಹುಮ್ ಅಂತ ಯಥೇಚ್ಛವಾಗಿ ಹೇಳ್ಕೊಳಕ್ ಕೇಳಿ ನಿಮ್ಮ ಮಗನಿಗೆ. ರಾಹು ದಶದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕೊಡ್ತಾನೆ. ಭುಕ್ತಿ ಅಂತರ್ಭುಕ್ತಿಲಿ ನಾವು ಹೆಲ್ತ್ ವಿಚಾರದಲ್ಲಿ ನೋಡಿದಾಗ ಶನಿ 8ನೇ ಮನೆ ಬಂದಿರೋದ್ರಿಂದ ಎಳ್ಳೆಣ್ಣೆ ಕೂಡ ದಾನ ಮಾಡ್ತಾ ಬನ್ನಿ. ದಶ ಕಾಲಕ್ರಮೇಣ ಅವ್ರಿಗೆ ಹೆಲ್ತ್ ನ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಾಗ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ಬೇಕಾಗತ್ತೆ. ಆದ ಕಾರಣ ದಯವಿಟ್ಟು ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ಕರೆಕ್ಟ್ ಆಗಿ ಹೇಳಿ. ಓಕೆನಾ? ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಶಶಿಕಲಾ ಅಂತ ಮೇಡಮ್. ಶಶಿಕಲಾ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮೇಡಮ್. ಓಕೆ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಸರಿ, ಗೊತ್ತಿಲ್ಲ ಮೇಡಮ್. ಓಕೆ. 1ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 21 ಮೇಡಮ್. 21. ಏನ್ ಸಮಸ್ಯೆ ಇತ್ತು? ಮಕ್ಳಿಲ್ಲ ಮೇಡಮ್ ನಮಗೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. 5ನೇ ಮನೆ ನೋಡೋಣ. 5ನೇ ಮನೆಯಲ್ಲಿ ರಾಹು ರೆಟ್ರೋಗ್ರೇಡ್ ಬಂದಿದೆ. ಚೈಲ್ಡ್ ಬರ್ತ್ಗೆ ರೆಟ್ರೋಗ್ರೇಡ್ ಆದ್ರೆ 99% ಡೌಟು. ರಾಹುವಿನ ಕಾಂಬಿನೇಷನ್ 7 ಮತ್ತೆ 10ನೇ ಕಾಂಬಿನೇಷನ್. ಇದೆಲ್ಲ ಟ್ರೈ ಮಾಡಿದೀರಾ? ಕೃತಕವಾಗಿ IVF ಎಲ್ಲ ಟ್ರೈ ಮಾಡಿದೀರಾ? IVF ಹೋಗಿಲ್ಲ ಗುರುಜಿ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಿದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸರಿ, ಈಗ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ಏನಕ್ಕೆ ಆಗ್ತಾ ಇಲ್ಲ ಅಂತ ಅವ್ರನ್ನೇ ಕೇಳ್ಬೇಕು. ಈಗ ಮೆಡಿಕಲ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಂತಂದಾಗ ಆಗದೆ ಇದ್ದಾಗ ನಂಬ್ತಾರೆ. ಜ್ಯೋತಿಷ್ಯದಲ್ಲಿ ಏನಾದ್ರು ಹೇಳ್ಬಿಟ್ರೆ ಓ ನೀವ್ ಹೇಳಿದ್ರೆ ಹಾಗೆ ಇಲ್ಲ, ನೀವ್ ಹೇಳಿದ್ರೆ ಹಾಗೆ ಇಲ್ಲ. ಜನಗಳಿದಾರಲ್ಲ, ಮೆಡಿಕಲ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿದ್ದು ಆಗಲ್ಲ. ಈ ಕಾಂಬಿನೇಷನ್ ಅಲ್ಲಿ ರಾಹು ತುಂಬಾನೇ ಟಫ್ ಇದೆ. ದಾನ ಸಜೆಸ್ಟ್ ಮಾಡ್ತೀನಿ, ಟ್ರೈ ಮಾಡಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಕಷ್ಟ ಅಂತ ಬಂದಿದೆ. ಯಾಕಂದ್ರೆ ರೆಟ್ರೋಗ್ರೇಡು ಅದ್ರ ಜೊತೆಗೆ 5 ಬಂದಿಲ್ಲ ಅಂದ್ರೆ ಬಹಳ ಕಷ್ಟ. ಶನಿ ಎಳ್ಳೆಣ್ಣೆ ದಾನ ಮಾಡಿ, ಪ್ರತಿ ಶನಿವಾರ ದಾನ ಮಾಡ್ತಾ ಇರಿ. ಹಾಗೆ ಇಲ್ಲಿ 5ನೇ ಮನೆ ಬಂದಿರತಕ್ಕಂಥ ಶುಕ್ರ 6 ಮುಖದ ರುದ್ರಾಕ್ಷಿ ದಯವಿಟ್ಟು ಕೊರಳಲ್ಲಿ ಹಾಕಿ ಓಂ ಶುಂ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸ್ವಲ್ಪ ಮೆಡಿಕಲ್ ಅಸಿಸ್ಟೆನ್ಸ್ ಇಂದ ಹೋಗಿ, 10ನೇ ಮನೆ ಅಂದ್ರೆ ಮೆಡಿಕಲ್ ಅಸಿಸ್ಟೆನ್ಸ್ ಬರ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಬದಲಾವಣೆ ಮಾಡಿ, ನಿಮ್ಮ ಡಾಕ್ಟರ್ ಬದಲಾವಣೆ ಮಾಡಿ. ಗುರು, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕೆ. ಗುರುಗಳೇ, ನೀವು ಆದಷ್ಟು ಆ ಜ್ಯೋತಿಷಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ಹಾಗೆ ಆಸ್ಟ್ರೋಲೈಟ್ ಆಪ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಮೊದಲು ಆಸ್ಟ್ರೋಲೈಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಣೆ ಬರನ ಬದಲಾಯಿಸಕ್ಕೆ ಬಹಳ ಕಷ್ಟ. ಇರ್ತಕ್ಕಂಥ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಕ್ಕೆ ಭಗವಂತ ಒಂದು ರೂಮ್ ಅಂತ ಹೇಳ್ತೀವಲ್ಲ, ಅದು ಕೊಟ್ಟಿರ್ತಾನೆ. ಆ ರೂಮ್ನ ನಾವು ಸ್ವಲ್ಪ ಇರ್ತಕ್ಕಂಥ ರೂಮ್ನ ನಾವು ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಮಂತ್ರಗಳ ಜಪ ಮಾಡ್ಕೋಬೇಕು, ಸ್ವಲ್ಪ ರುದ್ರಾಕ್ಷಿ, ಸ್ವಲ್ಪ ಒಂದು ಉಂಗುರ, ಸ್ವಲ್ಪ ನಮಗೆ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ವಿಚಾರಗಳು, ಯಂತ್ರ ತಂತ್ರ ಮಂತ್ರ ಅಂತ ಕರೀತಾರೆ. ಈ ವಿಚಾರದಲ್ಲಿ ಮಾತ್ರನೇ ಸ್ವಲ್ಪ ಮಟ್ಟಿಗೆ ರೂಮ್ ಅಂತ ಕರಿತೀವಿ, ಸ್ವಲ್ಪ ಎಕ್ಸ್ಟ್ರಾ ಜಾಗ. ಒಂದು ರಶ್ ಆಗಿರ್ತಕ್ಕಂಥ ಬಸ್ಸಲ್ಲಿ ಹೋದಾಗ ತುಂಬಾ ಸೆಕೆ ಆಗ್ತಾ ಇರುತ್ತೆ. ಬಸ್ ಬದಲಾಯಿಸಕ್ಕಾಗಲ್ಲ, ಸೀಟ್ ಸಿಗಲ್ಲ. ಈ ಪರಿಹಾರ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಹಂಗೆ ತಳ್ಕೊಂಡು ಸ್ವಲ್ಪ ನಿಂತ್ಕೊಳ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕಿಟಕಿ ಹತ್ರ ನಿಲ್ಕೊಳ್ತೀವಿ, ಸ್ವಲ್ಪ ಗಾಳಿ ಬರುತ್ತೆ. ಕಾಲು ನೋವ್ತಾ ಇರುತ್ತೆ, ಗಾಳಿ ಬರುತ್ತೆ. ಒಂದು ಉದಾಹರಣೆ ರೀತಿ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೋಬೇಕು. ಜ್ಯೋತಿಷ್ಯದನ ಯಾವುದೇ ರೀತಿ ಬದಲಾವಣೆ ಬರುತ್ತಾ ಅಂತ ನೋಡಬೇಕು. ಮುಂದೆ ಈಗ ನನಗೆ ಸ್ವಲ್ಪ ಸಮಸ್ಯೆ ಇದೆ, ಬಿಸ್ನೆಸ್ ಸಮಸ್ಯೆ ಇದೆ, ಮುಂದೆ ಬರುತ್ತಾ ಅಂತ ನೋಡಿದಾಗ ಬರುತ್ತೆ ಅಂದ್ರೆ ವೆಯ್ಟ್ ಮಾಡಿ, 2 ವರ್ಷ ಏನು ಮಾಡ್ಬಿಡಿ, 2 ವರ್ಷ ಆದ್ಮೇಲೆ ಚೆನ್ನಾಗಿದೆ ಮಾಡಿ. ಬರಲ್ಲ, ಟ್ರೈ ಮಾಡಿ,
ಕೈ ಸುಟ್ಕೊಳ್ಳಿ, ಆಮೇಲೆ ಅನುಭವ ಆಗುತ್ತೆ. ಹೇಳಿರ್ತೀವಲ್ಲ ಫಸ್ಟೇ, ಕೈ ಸುಟ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಇದೆಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ಏನು ಅಂತಂದರೆ, ಎರಡನೇ ಆಪ್ಷನ್. ಫಸ್ಟ್ ಆಪ್ಷನ್ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಪಂಡಿತರ ಹತ್ರ ಮಾತಾಡಿ. ನಿಮ್ಮ ಜೀವನ ನೀವೇ ನೋಡ್ಕೋಬೇಕು, ನಿಮ್ಮ ಬಗ್ಗೆ ನೀವೇ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ನಕ್ಷತ್ರ ನಾಡಿ ಜ್ಯೋತಿಷನ 15 ದಿವಸ ಕುಟುಂಬ ಸಮೇತ ಕಲೀರಿ. ಇವತ್ತು ಎಷ್ಟು ಜನ 1 ಅವರಲ್ಲಿ ಕಾಲ್ ಮಾಡಿದ್ರು, ಅವರೆಲ್ಲರೂ ಕೂಡ ಸೇರಿ ಕಲ್ತ್ರೆ ಅವರಿಗೆ ಯಾವ ರೀತಿ ಮಾರ್ಗೋಪಾಯಗಳು ಸಿಗುತ್ತೆ, ಇನ್ನೂ ಸ್ವಲ್ಪ ಜೀವನ ಉತ್ತಮ ಮಾಡ್ಕೋಬಹುದು ಅಂತ ಹೇಳಕ್ಕೆ ಖಂಡಿತ ಆಗತ್ತೆ. ಅನೇಕ ಜನರು, ಒಂದಿಬ್ರು ಮಾತಾಡಿದ್ದಾರೆ, ನಮ್ಮ ಇನ್ನೊಂದು 20 ಸೆಕೆಂಡ್ಸಲ್ಲಿ ಮಾತಾಡಿ ಮುಗಿಸ್ತೀನಿ. ಇಬ್ಬರು ಸ್ಟೂಡೆಂಟ್ ಮಾತಾಡಿದ್ದಾರೆ. ಯಾಕೆ ಮಾತಾಡಿದ್ದಾರೆ ನಾವೇನು ಹೇಳಿಸ್ತೀವಿ ಅವ್ರು ಮಾತಾಡೋಕ್ಕೆ? ಆ ವಯಸ್ಸಾದವ್ರು ನಮಗೋಸ್ಕರ ಯಾಕೆ ಕೇಳಬೇಕು? 300ರಿಂದ 400 ಜನ ಮಾತಾಡಿದ್ದಾರೆ, ಬೈಟ್ ಕೊಟ್ಟಿದ್ದಾರೆ. ಓಕೆ, ಸೊ ಕಲ್ತ್ಕೊಳ್ಳಿ, ಬಂದು ಖಂಡಿತ ನಿಮ್ಮ ಬದುಕುಗಳು ಸ್ವಲ್ಪ ಆದ್ರೂ ಬದಲಾಗೇ ಆಗುತ್ತೆ. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಜನರ ಒಂದು ಪ್ರಾಬ್ಲಮ್ಗೆ, ಸಮಸ್ಯೆಗೆ ನೀವು ಪರಿಹಾರವನ್ನ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ನಮ್ಮ ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮದ ಮುಖಾಂತರ ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ ಚಾನೆಲ್. ನಮಸ್ಕಾರ.